ನೀವು ಮೀಟ್ ಎಲ್ಲ ದರ್ಶನ್ ಎಲ್ಲ ಒಟ್ಟಿಗೆ ಪಕ್ಕನೆ ನಿಂತ್ಕೊಂಡು ಅಡ್ಡೆ ಹೊಡಿತೀವಿ. ಯಾಕಂದ್ರೆ ನಾನು ದರ್ಶನ್ ಮೂವಿಲಿ ಹೀರೋ ಮಾಡಿದೀನಿಲ್ಲ, ನನಗೆ ಕ್ಲೋಸ್. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಅದನ್ನ ಎಲ್ಲ ಮಾತಾಡ್ಕೊಂಡು ಅಲ್ಲೇ ಇದ್ವಿ. ಅವತ್ತು ಹೆಸರು ಹೇಳಲ್ಲ, ಅವ್ರಿಗೆ 20 ಜನ ಸೆಲ್ಫಿ ಹೊಡ್ಸ್ಕೊಂಡ್ರು, ನಮ್ಮಿಬ್ರಿಗೆ 200 ಜನ ಸೆಲ್ಫಿ ಹೊಡ್ಸ್ಕೊಂಡ್ರು. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ಏನಂದ್ರೆ ಅಲ್ಲಿ ಬಂದವರೆಲ್ಲ ಹಿಂದಿಯವರು, ಕನ್ನಡದವ್ರು ಕಡಿಮೆ. ಕನ್ನಡದವ್ರು ಅಲ್ಲಿ ಬಂದವರು 20 ಜನ ಹೆಸರು ಹೇಳದೇ ಇರೋ ಒಬ್ರು ಸೆಲೆಬ್ರಿಟಿ ಹತ್ರ ಫೋಟೋ ಹೊಡ್ಸ್ಕೊಂಡ್ರು. ಅವ್ರಿಗಿಂತ 10ರಷ್ಟು ನಮ್ಮಿಬ್ರ ಹತ್ರ ಹೊಡ್ಸ್ಕೊಂಡ್ರು. ಯಾಕಂದ್ರೆ ಹಿಂದಿಯವ್ರಿಗೆ ಅಷ್ಟು ಜನಕ್ಕೂ ನಾವಿಬ್ರು ಗೊತ್ತು. ಅಂದ್ರೆ ಕನ್ನಡದಲ್ಲಿಗಿಂತ ಈ ಕಡೆ ಹಿಂದಿಯವರಿಗೆ ಜನಪ್ರಿಯತೆ ಜಾಸ್ತಿ ಇದೆ ನಿಮ್ದು. ವರ್ಲ್ಡ್ ಲೆವೆಲ್ ಮೇಡಮ್. ಈಗ ಬೇರೆಯವರು ಕರ್ನಾಟಕ ಲೆವೆಲ್ ಹೆಸರು ಹೇಳಲ್ಲ, ಅವ್ರು ಕರ್ನಾಟಕ ಫೇಮಸ್ ಇರ್ತಾರೆ. ಅಪ್ಪ ಅಂದ್ರೆ ತಮಿಳ್ನಾಡು, ಆಂಧ್ರ, ಒಂಚೂರು ಅರ್ಧ ಇಂಡಿಯಾವರೆಗೂ ಫೇಮಸ್ ಇರ್ತಾರೆ. ನಾವಿಬ್ರು ವರ್ಲ್ಡ್ ಲೆವೆಲ್ ಅಲ್ಲಿ ನ್ಯೂಸ್ ಮಾಡಿದ್ವಿ. 125 ದೇಶ, 5,000 ನ್ಯೂಸ್ ಚಾನಲ್ ಬಂದಿದೆ. ಅಪ್ಪ ಇಷ್ಟ ನಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಕೂಲಿಂಗ್ ಗ್ಲಾಸ್ ಹಾಕೊಂಡ್ರೆ ಕಣ್ಣು ಕಾಣ್ತಾ ಇಲ್ಲ ನನ್ಗೆ. ಮತ್ತೆ ಹೇಗಿದೆ ಬರ್ಡೇ ವೈಬ್? ನೋಡ್ತಾ ಇದಿರಲ್ಲ ನೀವೇ, ಕೇಕ್ 20 ಅಡಿ ಕೇಕ್ ರೆಡಿ ಆಗ್ತಾ ಇದೆ. ಅಂದ್ರೆ ಬೇರೆ ನಮ್ಮಪ್ಪ ಹೇಳಿದ್ರು ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ಯಾರೋ ಮಾಡ್ಬೇಕಾದವರು ಇವತ್ತು ಕೈ ಕೊಟ್ಬಿಟ್ರು ಲಾಸ್ಟ್ ಮೂಮೆಂಟ್ ಅಲ್ಲಿ. ಅಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಬೇರೆ ಡಿಸೈನ್, ಆ ಡಿಸೈನ್ ಆಗ್ಲಿಲ್ಲ. ಲಾಸ್ಟ್ ಮೂಮೆಂಟ್ ಅಲ್ಲಿ 1 ಗಂಟೆ ಮಧ್ಯಾಹ್ನ ಅವರು ಆಗಲ್ಲ ಅಂತ ಹೇಳ್ಬಿಟ್ರು. ಅಂದ್ರೆ ಯಾರೋ ತೀರೋಗಿದ್ದಾರೆ ಅಂತ. ಅದಕ್ಕೆ ಈಗ ಬೇರೆಯವ್ರನ್ನ ಖರ್ಚು ಮಾಡ್ತಾ ಇದೀನಿ. ನಾನು ಏನ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಆ ಡಿಸೈನ್ ಬರ್ತಿಲ್ಲ ಅನ್ನೋದು ಬೇಜಾರಿದೆ ನಂಗೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಬರ್ಡೇ ಅಲ್ವಾ ನಿಮ್ದು? ಹೌದು. ಬಟ್ಟೆ ಎಷ್ಟು ಕಾಸ್ಟ್? 80,000 ಶರ್ಟ್. ಇದು 80,000 ಶರ್ಟ್. ಇದು ಸ್ಪೆಷಾಲಿಟಿ ಏನಂದ್ರೆ, ಸ್ಪಂದನ ಅವರು ಸುದೀಪ್ ಸರ್ ಒಂದು ವೇದಿಕೆಯಲ್ಲಿ ಒಂದು ಬಟ್ಟೆ ಕೇಳಿದ್ರೆ ನಂಗೆ ಕೊಟ್ಟಿರಲ್ಲ. ಅದಕ್ಕೆ ಸುದೀಪ್ ಸರ್ ಯಾಕ್ ಬೇಕು ನಿನ್ಗೆ, ಹೋಗಿ ತಗೊಂಡ್ ಬಾ ಅಂತ ಹೇಳಿದ್ರಲ್ಲ, ಅದೇ ಶರ್ಟ್. ಇದು ಬಂದು ಲೀಗಲ್ ಆಗಿ ಅವ್ರಿಗೆ ಕೊಟ್ಟಿದ್ದೆ. ಆದ್ರೆ ಅವರು ಅದನ್ನ ಕಸ ತರ ಎಲ್ಲೆಲ್ಲೋ ಬಿಸಾಕ್ತಾ ಇದ್ರು. ಅದರಿಂದ ನಾನು ಎತ್ತಿಟ್ಕೊಂಡು ಬಂದ ಮೇಲೆ ಕೊಡೋಣ ಅಂತ ನಾನು ಅಲ್ಲಿ ನನ್ನ ಡ್ರಾಯರ್ಲಿ ಇಟ್ಟಿದ್ದೆ. ಅಂದ್ರೆ ಮಧ್ಯರಾತ್ರಿ ನಾನು ಬಂದಿರೋದ್ರಿಂದ ಅದು ಆಚೆಗೆ ನನ್ನ ಬಟ್ಟೆ ಸಮೇತ ಬಂತು. ಅದು ನೋಡಿದ್ರೆ ಫುಲ್ಲು ಡ್ಯಾಮೇಜ್ ಮಾಡಿದ್ದಾರೆ. ಎಲ್ಲ ದಾರ ಎಲ್ಲ ಕಿತ್ತಾಕಿ, ಅಂದ್ರೆ ಅದ್ರ ವ್ಯಾಲ್ಯೂ ಗೊತ್ತಿಲ್ದಂಗೆ ಮೇಂಟೈನ್ ಮಾಡಿದ್ದಾರೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಅದರಿಂದ ಬೇಜಾರಾಗಿ ಇವತ್ತು ನನ್ನ ಬರ್ಡೇ ದಿನ ಅದನ್ನ ಹಾಕೊಂಡಿದ್ದೀನಿ. ಯಾಕಂದ್ರೆ ನಾನು ಬಿಗ್ ಬಾಸ್ ಒಳಗೆ ತಗೊಂಡೋಗಿರೋದ್ರಲ್ಲಿ ಕಾಸ್ಟ್ಲಿಯಸ್ಟ್ ಶರ್ಟ್ ಇದೇ ಇದ್ದಿದ್ದು. ಇದನ್ನೇ ಮೇಡಮ್, ಸ್ಪಂದನಾ ಮೇಡಮ್ ಅವ್ರು ಸೆಲೆಕ್ಟ್ ಮಾಡಿ ತಗೊಂಡಿದ್ದೀನಿ. ಒಳ್ಳೇದ್ ಮಾಡ್ತಾ ಜನ್ಮಕ್ಕೆ ಹೋಗೋ.